ಕವಿತಾ ಮೀಡಿಯಾ ಸೋರ್ಸ್ ಪ್ರೈವೇಟ್ ಲಿಮಿಟೆಡ್, ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಮತ್ತು ಮಹಿಳಾ ಧ್ವನಿ ಸಂಸ್ಥೆ ವತಿಯಿಂದ ಬೆಂಗಳೂರಿನ ಗ್ರೀನ್ ಪಾತ್ ಹೋಟೆಲ್ನಲ್ಲಿ ಕರುನಾಡ ಸಾಧಕರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಲಾ ಪ್ರತಿಭೋತ್ಸವ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ನೆರವೇರಿಸಲಾಯಿತು. ಕಾರ್ಯಕ್ರಮವನ್ನು ಖ್ಯಾತ ವಕೀಲರು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಯತೀಶ್ ಕುಮಾರ್ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರತಿಭೆಗಳಿಗೆ ವೇದಿಕೆಯ ಅವಶ್ಯಕತೆ ಇದ್ದು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಮೂಲಕ ಬೆಳಕಿಗೆ ತರಬೇಕೆಂದು ಮಾತನಾಡಿದರು. ಗ್ರಾಮೀಣ ಕಲೆಗೆ ಮನ್ನಣೆ ಸಿಗಬೇಕೆಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ವಹಿಸಿಕೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಅವರು, ಹೈಬ್ರಿಡ್ ನ್ಯೂಸ್ ವಾಹಿನಿಯು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದು ಎಲೆಮರೆಯ ಸಾಧಕರನ್ನು ಮುಖ್ಯವಾಹಿನಿಗೆ ಪರಿಚಯಿಸುವ ಕಾರ್ಯವನ್ನು ಮಾಡುತ್ತಿದೆ ಎಂದರು. ಇದೇ ವೇಳೆ ಮಳೆಯೋಗೇಶ್ವರ ಬಯಲಾಟ ಸಂಘದಿಂದ ಬಯಲಾಟ ಹಾಗೂ ಶಾರದಾ, ಜ್ಞಾನಪ್ಪ, ಹೇಮಾವತಿ ಅವರಿಂದ ಸುಗಮ ಸಂಗೀತ ಮತ್ತು ವಿಜಯೇಂದ್ರ ಅವರಿಂದ ಭರತನಾಟ್ಯ ಕಾರ್ಯಕ್ರಮವು ಸಮಾರಂಭದ ಮೆರುಗನ್ನು ಹೆಚ್ಚಿಸಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನೆನಪಿಗಾಗಿ ವಿವಿಧ ಕ್ಷೇತ್ರದ ಸಾಧನೆಗೈದ ಮಹಿಳೆಯರಿಗೆ ಸ್ಟಾರ್ ವುಮೆನ್ ಅವಾರ್ಡ್ ನೀಡಿ ಗೌರವಿಸಲಾಯಿತು. ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆಯಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಹಿತಿ ಸುಭಾ ವಿಷ್ಣು ವಹಿಸಿಕೊಂಡಿದ್ದರು. ಪರಮ ಪೂಜ್ಯ ಜ್ಞಾನಜ್ಯೋತಿ ಜಡೇಶ್ವರ ತಾತನವರು, ಗುತ್ತಿಗೆದಾರರಾದ ನಾಗಪ್ಪ ಕೌಲೂರ್, ನಟ ಮಾಸ್ಟರ್ ಚಿರಂಜೀವಿ, ಅಂಕಿತಾ ಜಯರಾಮ್, ಆನಂದ್ ತೊದಲ್, ತಿಪ್ಪಣ್ಣ ಸಿರಸಗಿ, ಸಂಗೀತ ನಿರ್ದೇಶಕ ರಾಜು ಎಮ್ಮಿಗನೂರು, ಸಂಗೀತ ಒಳ್ಳ, ಅಮೂಲ್ಯ ಸುಜಿತ್, BN ಹೊರಪೇಟಿ, ಪ್ರಿಯದರ್ಶಿನಿ, ಫಕೀರಪ್ಪ ಹಾಗೂ ಕಲಾವಿದರು ಮತ್ತಿತರರು ಉಪಸ್ಥಿತಿಯಿದ್ದರು. ಸಾಧನೆ ಮಾಡಿರೋರಿಗೆ ಅವಾರ್ಡ್ ಕೊಡೋದಕ್ಕೆ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರಲ್ಲ, ಹೊರಪೇಟೆ ಸರ್ಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನೀವು ಈಗಾಗಲೇ ನೋಡಿರ್ತೀರಾ, 100ಕ್ಕೂ ಹೆಚ್ಚು ಸಿನಿಮಾಗಳನ್ನು ಆಕ್ಟ್ ಮಾಡಿದ್ದೀನಿ ಚೈಲ್ಡ್ ಆರ್ಟಿಸ್ಟ್ ಆಗಿ. ಸಂಗೊಳ್ಳಿ ರಾಯಣ್ಣ, ಭೀಮಾತೀರದಲ್ಲಿ, ಶಿವ, ಸಾರಥಿ, ಸುಗ್ರೀವ, ಸ್ಟೇಟ್ ಅವಾರ್ಡ್ ಬಂದಿದೆ, ನ್ಯಾಷನಲ್ ಚೈಲ್ಡ್ ಎಕ್ಸೆಪ್ಷನಲ್ ಅವಾರ್ಡ್ ಬಂದಿದೆ, ಕೆಂಪೇಗೌಡ ಅವಾರ್ಡ್ ಬಂದಿದೆ, ಇನ್ನು ಸಾಕಷ್ಟು ಅವಾರ್ಡ್ಸ್ ಬಂದಿದೆ. ಇದೆಲ್ಲ ಅವಾರ್ಡ್ಸ್ಗಾಗಿ ನಾನು ಮಾಡಿರೋ ಸಾಧನೆಗಾಗಲಿ ಕಾರಣ ನನ್ನ ಪೇರೆಂಟ್ಸ್, ನನ್ನ ತಂದೆ ತಾಯಿ, ಅವರಿಗೆ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಿರೋದ್ರಿಂದ ಸ್ಕೂಲ್ಸ್ ಇರೋದು, ನನಗೆ ಸ್ಕೂಲ್ಸ್ ಎಷ್ಟೊಂದು ಸರಿ ನಾನು ಹೋಗಕ್ ಆಗ್ತಾ ಇರಲಿಲ್ಲ. ಅಂಡ್ ತುಂಬಾ ಸಣ್ಣ ಹುಡುಗ ಆಗಿದ್ರಿಂದ ಡೈಲಾಗ್ಸ್ ಹೇಳ್ಕೊಡೋದಾಗಿರ್ಬೋದು, ಅಥವಾ ಶಾರ್ಟ್ ಅಲ್ಲಿ ದೊಡ್ಡ ದೊಡ್ಡ ಹೀರೋಗಳಾಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂದಾಗ ಒಂದು ಸಣ್ಣ ಫಿಯರ್ ಫ್ಯಾಕ್ಟರ್ ಬರ್ದಂಗೆ ನನ್ನ ತಾಯಿಯವರು ಪ್ರತಿಯೊಂದು ಡೈಲಾಗ್ಸ್ ಹೇಳ್ಕೊಡೋದಾಗಿರ್ಬೋದು, ಅಥವಾ ಶಾರ್ಟ್ ಅಲ್ಲಿ ಹೆಂಗೆ ಆಕ್ಟ್ ಮಾಡಬೇಕು ಅಂತ ಹೇಳೋದಾಗಿರ್ಬೋದು, ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೋವಿಡ್ ಲಾಕ್ಡೌನ್ ಇಂದ ಸ್ಟಾರ್ಟ್ ಆಯ್ತು. ಆ ಟೈಮಲ್ಲಿ ಎಲ್ಲ ಇಡೀ ಸ್ಟೇಟೇ, ದೇಶನೇ ಬಂದ್ ಆಗಿತ್ತು. ಜನಗಳಿಗೆ ಯಾವುದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಎಲ್ಲರಿಗೂ ಬೋರ್ ಆಗ್ತಿತ್ತು. ಆ ಟೈಮಲ್ಲಿ ಸರ್ ಇಂಟರ್ವ್ಯೂಸ್ ಮಾಡ್ತಾ ಇದ್ರು. ಆ ತರ ನನಗೆ ನಂದಿ ಶಂಕರ್ ಅಂತ ಇದ್ದಾರೆ, ಅವ್ರನ್ನ ನಾನು ನೆನಪಿಸ್ಕೋಬೇಕು. ಈ ಸಮಯದಲ್ಲಿ ಅವ್ರು ಇಲ್ಲ ನಮ್ ಜೊತೆ. ಅವರಿಂದ ಹೊರಪೇಟೆ ಸರ್ ನನಗೆ ಪರಿಚಯ ಆದ್ರು. ಹಿಂಗೆ ಚಿರಂಜೀವಿ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳಿದ್ರು. ಅವಾಗ ನಂದು ಹೊರಪೇಟೆ ಸರ್ ಅವ್ರ ಜೊತೆ ಸಂಬಂಧ ಸ್ಟಾರ್ಟ್ ಆಗಿದ್ದು. ಅವಾಗಿಂದ ಇವಾಗಿನ ತನಕ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ. ಅವ್ರನ್ನ ನಾನು ಸ್ಟೋರೀಸ್ ಅಲ್ಲಿ ನೋಡ್ತಿರ್ತೀನಿ, ಸ್ಟೇಟಸ್ ಅಲ್ಲಿ ನೋಡ್ತಿರ್ತೀನಿ. ತುಂಬಾನೇ ಸಾಧನೆ ಮಾಡಿದ್ದಾರೆ ಅವರು. ಯಾಕಂದ್ರೆ ಪ್ರತಿಯೊಂದು ರಾಜ್ಯದ ಮೂಲೆಯಿಂದ ಸಾಧಕರನ್ನ ಗುರುತಿಸಿ ಗೌರವಿಸೋದಿದೆಯಲ್ಲ, ಅದು ತುಂಬಾನೇ ಶ್ಲಾಘನೀಯವಾದಂತಹ ಕೆಲಸ. ಯಾಕಂದ್ರೆ ಒಂದು ಸಾಧನೆ ಮಾಡ್ಬೇಕು ಅಂದಾಗ ಯಾವುದೇ ಫೀಲ್ಡ್ ಆಗಿರ್ಬೋದು, ಒಂದು ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತೆ ಯಾವುದೇ ಕಲೆ ಆಗಿರ್ಬೋದು, ಅದರಿಂದ ತುಂಬಾ ಶ್ರಮ ಇರುತ್ತೆ, ನೋವು ನಲಿವುಗಳಿರುತ್ತೆ. ಈ ತರ ಒಂದು ಪ್ರೋಗ್ರಾಮ್ ಮಾಡಿ ಅವರಿಗೆ ಸನ್ಮಾನ ಮಾಡಿದಾಗ ಇನ್ನು ಹೆಚ್ಚು ಸಾಧನೆ ಮಾಡಬೇಕು ಅಂತ ಅವ್ರಿಗೂ ಪ್ರೋತ್ಸಾಹ ಕೊಟ್ಟಾಗುತ್ತೆ. ಅದಲ್ಲದೆ ವುಮೆನ್ಸ್ ಸ್ಪೆಸಿಫಿಕ್ ಆಗಿ ಸ್ಟಾರ್ ವುಮೆನ್ ಅವಾರ್ಡ್ಸ್ ಅಂತ ಈ ಕರುನಾಡ ಸಾಧಕರ ಸ್ಪೆಸಿಫಿಕ್ ಆಗಿ ಮಾಡ್ತಿದ್ದಾರೆ. ಇದನ್ನ ಇನ್ನೂ ಬಹಳ ಖುಷಿ ಕೊಟ್ಟಂತಹ ವಿಚಾರ. ಯಾಕಂದ್ರೆ ನಾವು ಈ ಭೂಮಿಗೆ ಬರೋದಕ್ಕೆ ಕಾರಣ ತಾಯಿ. ಸೊ ಒಂದು ಹೆಣ್ಣು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಯಾವುದನ್ನು ಅಪೇಕ್ಷೆ. ಕಿತ್ತೂರಿನ ಚೆನ್ನಮ್ಮನ ಕ್ರಾಂತಿಗಳ ಸಂವಿಧಾನ ಆಗಿರ್ಬೋದು, ಅಥವಾ ಎವರೆಸ್ಟ್ ಏರಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿಯ ಹಿಂದಿನ ಪ್ರೇರಣೆ ತಾಯಿ. ಸಾಕಷ್ಟು ವಿಷಯಗಳಲ್ಲಿ ಮಹಿಳೆಯರು, ನಮ್ಮ ಸಾಹಿತ್ಯ ರಚನೆಕಾರರು ತುಂಬಾ ವ್ಯತ್ಯಾಸ ಮಾಡ್ಕೊಂಡು ಬಂದರು. ಮತ್ತು ಎಜುಕೇಶನ್ ಆದ್ಮೇಲೆ ಮಹಿಳೆ ಅಬಲೆ, ಹಾಗೆ ಹೀಗೆ ಎಲ್ಲ ಬರ್ತಾ ಬಂದರು. ಮಹಿಳೆ ಯಾವತ್ತೂ ಅಬಲೆ ಅಲ್ಲ. ಸರ್ವತಂತ್ರ, ಸ್ವತಂತ್ರಗಳು ಮತ್ತು ಸರ್ವಶಕ್ತಿ ಸ್ವರೂಪಿಣಿ ಅನ್ನೋದಕ್ಕೆ ನಾವೆಲ್ಲ ಯಾರ ಮಕ್ಕಳು? ಕನ್ನಡ
ಕನ್ನಡಾಂಬೆ ಮಕ್ಕಳು ಅಂತ ನಾವೀಗ ಅಂತೀವಿ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಭಾರತಾಂಬೆ ಮಕ್ಕಳು ಅಂತೀವಿ, ಇನ್ನೊಂದು ಸ್ವಲ್ಪ ಪ್ರಪಂಚದಾದ್ಯಂತ ಅಂತ ಹೋದ್ರೆ ನಾವೆಲ್ಲ ಭೂತಾಯಿ ಮಕ್ಕಳು ಅಂತೀವಿ. ಈ ಭೂಮಿ ಮೇಲೆ ಇರ್ತಕ್ಕಂಥವ್ರು ತಾಯಿ ಸ್ಥಾನ ತುಂಬಾ ದೊಡ್ಡದಿದೆ. ಈಗ ಆ ಒಂದು ವ್ಯವಸ್ಥೆಯಲ್ಲಿ ಮಾನವ ಸಂಘಜೀವಿ ಎನ್ನುವ ಒಂದು ವ್ಯವಸ್ಥೆಯಲ್ಲಿ ಕುಟುಂಬದ ಪಾತ್ರದ ಬಂದಾಗ ತಂದೆಗಿಂತ ತಾಯಿ ಪಾತ್ರ ತುಂಬಾ ದೊಡ್ಡದಿದೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಆ ಒಂದು ನಿಟ್ಟಿನಲ್ಲಿ ಈ ಬರೀ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನಾವು ಮಹಿಳೆಯರನ್ನು ಗುರುತಿಸದೆ ನೀವು ಅರ್ಥ ಮಾಡಿದ್ರು ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ಮದುವೆ ಸಮಾರಂಭದಾಗ 4-5 ಮಂದಿ ಅಂದ್ರೆ ಊಟಕ್ಕೆ ಹೋದ್ರೆ ಅದಕ್ಕೆ